ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸುಮನ್ ಟಿವಿ. ಇಂದು ಡಿಸಿ ಆಫೀಸ್ ಆವರಣದಲ್ಲಿ ವಾಟರ್ ಮ್ಯಾನ್ಗಳು ಭಾರಿ ಪ್ರತಿಭಟನೆ ನಡೆಸಿದ್ದಾರೆ. ಅದಕ್ಕೋಸ್ಕರ ನಮ್ಮ ಸರ್ಕಾರ ಸ್ಪಂದನೆ ಮಾಡಿ ಇದು ಮಾನದಂಡನ ನಾವು ಫಿಕ್ಸ್ ಆಗಿರೋದು 25 ವರ್ಷಕ್ಕೆ ಹಿಂದೆ ಮಾನದಂಡ ಫಿಕ್ಸ್ ಆಗಿರೋದು. ಏನೋ ನಮಗೆ 1,20,000 ನಿಗದಿ ಮಾಡಿದೈತೆ, ಇದ್ರ ಪ್ರಕಾರವಾಗಿ ನೀವು ರೇಷನ್ ಕಾರ್ಡ್ ಕಟ್ ಮಾಡಿ ಅಂತ ಹೇಳಿದ್ದಾರೆ. ಆದ್ರೆ ಅವತ್ತಿನ ದಿವಸದಲ್ಲಿ ಕೂಲಿ ಬಂದು ಅವತ್ತಿನ ದಿವಸದಲ್ಲಿ ಕೂಲಿ ಕೊಡ್ತಾ ಇದ್ದು ಕೂಲಿನೇ ಬೇರೆ. ಅವತ್ತು 1 ಕೆಜಿ ಅಕ್ಕಿ ಬಂದು 3 ರೂಪಾಯಿ 4 ರೂಪಾಯಿ ಅಕ್ಕಿ ಇತ್ತು. ಇವತ್ತಿನ ದಿವಸ 40 ಇಂದ 50 ರೂಪಾಯಿ ಅಕ್ಕಿ ಐತೆ. ಇವತ್ತಿನ ದಿವಸದಲ್ಲಿ ನಾವು ಜೀವನ ಮಾಡ್ಬೇಕಾದ್ರೆ ಒಬ್ಬ ಮನುಷ್ಯ ಒಂದು ತಿಂಗಳಿಗೆ 30 ಇಂದ 40 ಸಾವಿರ ಸ್ಯಾಲ್ರಿ ಬೇಕು. ಈಗ ಸರ್ಕಾರಿ ನೌಕರ ಅಂತ ಪರಿಗಣನೆ ಮಾಡಿ 30 ಇಂದ 40 ಸಾವಿರ ಸ್ಯಾಲ್ರಿ ಕೊಟ್ಟು ರೇಷನ್ ಕಾರ್ಡ್ ನಮ್ದು ಕಿತ್ತಾಕಿದ್ರು ನಾವು ಅದಕ್ಕೆ ಸ್ಪಂದನೆ ಮಾಡ್ತಾ ಇದ್ರೆ, ಇವತ್ತು ದಿವಸದಲ್ಲಿ ನಮ್ಗೆ ಕೊಡ್ತಾರೆ ಬರೀ 16,000 ಮಕ್ಕಳು ನಾವು ಓದಿಸ್ಬೇಕಾದ್ರೆ ಎಷ್ಟು 50,000 ಡೊನೇಷನ್ ಕಟ್ಟಬೇಕು. ಮನೆ ಬಾಡಿಗೆ ಕಟ್ಟಬೇಕಾದ್ರೆ 50,000 ವರ್ಷಕ್ಕೆ ಬಾಡಿಗೆ ಆಗುತ್ತೆ. ನಾವು ಜೀವನ ಮಾಡೋದು ಹೆಂಗ್ ಸ್ವಾಮಿ? ಎಲ್ಲಾರು ದಯವಿಟ್ಟು ಇದ್ರ ಬಗ್ಗೆ ಅನುಕಂಪ ತಗೊಂಡು ಎಲ್ಲಾರು ನಮಗೆ ತುಂಬಾ ಅನುಕೂಲ ಮಾಡ್ಕೊಡ್ಬೇಕು. ರೇಷನ್ ಕಾರ್ಡ್ ನಮಗೆ ಯಥಾಸ್ಥಿತಿಯಾಗಿ ನಮ್ BPL ಕಾರ್ಡ್ ಕೊಡ್ಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಂತೀರಿ. ಎಲ್ಲಾರು ನಮ್ಗೆ ಸಹಕರಿಸಿ ಮಾಡ್ಬೇಕು ಅದಕ್ಕೆ ಇಂತೇಳಿ. ಇಲ್ಲ ನಮಗೆ ಈ ತರ ನೀವೇನೋ ನಮ್ ಸಹಕರಿಸಿ ನಮ್ಗೆ ಅನುಕೂಲ ಮಾಡ್ಕೊಟ್ಟು ರೇಷನ್ ಕಾರ್ಡ್ ಉಳಿಸಿಲ್ಲ ಅಂದಿದ್ದ ಪಕ್ಷದಲ್ಲಿ ನಾವೆಲ್ಲಾ ಕೆಲ್ಸಗಳು ಬಿಟ್ಟು ನಾವೆಲ್ಲಾ ಕೆಲ್ಸಕ್ಕೆ ಬಿಡಕ್ ರೆಡಿ ಇದ್ದೀರಿ. ರೇಷನ್ ಕಾರ್ಡ್ ಮಾತ್ರ ನಾವು ಕಡ್ಡಾಯವಾಗಿ ಬೇಕೇ ಬೇಕು ರೇಷನ್ ಕಾರ್ಡ್ ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ನೂರಾರು ಸಂಖ್ಯೆಯಲ್ಲಿ ಸೇರಿಕೊಂಡು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ವಿಷಯ ಏನಂದ್ರೆ, ಹಲವು ವರ್ಷಗಳಿಂದ ವಾಟರ್ ಮ್ಯಾನ್ ಆಗಿ ಕೆಲಸ ಮಾಡುತ್ತಿರುವ ಕಾರ್ಮಿಕರ ರೇಷನ್ ಕಾರ್ಡ್ಗಳನ್ನು ರದ್ದುಪಡಿಸಲಾಗಿದೆ ಎಂಬ ಆರೋಪ ಕೇಳಿ ಬಂದಿದೆ. ನಾನು ನೀರು ಬಿಡಕ್ಕೆ ಹೋಗಿ ಸಾಯಂಕಾಲ ಟೈಮು ದಿಂಡ ಮೇಲೆ ಹತ್ತಬಿಟ್ಟು ಹೋಗಿ ಡೋರ್ ತೆಗಿಬೇಕಾಗಿತ್ತು. ಅಲ್ಲಿ ದಿಂಡ ಹತ್ತೋ ಟೈಮಲ್ಲಿ ಹಿಂದಕ್ಕೆ ಹೋಗಿ ಬಿದ್ದೋಗ್ಬಿಟ್ಟು ನರ ಬುಡದಲ್ಲಿ ಮೆದುಳುವ ನರ ಒಂದು ಓಪನ್ ಆಗಿತ್ತು. ಅದು ಎತ್ಕೊಂಡು ಡೈರೆಕ್ಟ್ ಆಗಿ ಅಷ್ಟೊತ್ತಿಗೆ ಜೈನಲ್ಲಿ ಹೋದ್ರೆ ಜೈನಲ್ಲಿ ಅಡ್ಮಿಟ್ ಮಾಡ್ಕೊಂಡಿಲ್ಲ. ಅದರಿಂದ ಡೈರೆಕ್ಟ್ ಇಷ್ಟವರೆಗೆ ಹೋದ್ರೆ ಅಲ್ಲೂ ಅಡ್ಮಿಟ್ ಆಗಿಲ್ಲ, ರೇಷನ್ ಕಾರ್ಡ್ ಇಲ್ಲ. ಅದರಿಂದ ಮತ್ತೆ ಬೇರೆ ಬಂದು ಯಾರೋ ಫ್ರೆಂಡ್ಸ್ ಬಂದ್ಬಿಟ್ಟು ಬೇರೆ ಹಾಸ್ಪಿಟ್ಲ್ ಕರ್ಕೊಂಡು ಹೋದ್ರು, ಖಾಸಗಿ ಹಾಸ್ಪಿಟ್ಲಿಗೆ. ಅಲ್ಲಿ ಹೋಗೋಷ್ಟೊತ್ತಿಗೆ 4.5 ಲಕ್ಷ ಆಯ್ತು. ಅಲ್ಲಿ ಅದು ಓಪನ್ ಮಾಡಿ ನೋಡೋಷ್ಟೊತ್ತಿಗೆ ಇನ್ನು ಈಗಲೂ ತಿಂಗಳಿಗೆ ಒಂದ್ಸಾರಿ ಹೋಗ್ಬೇಕು. ತಿಂಗಳಿಗೊಂದ್ಸಾರಿ ಹೋಗ್ಬೇಕಂದ್ರೆ ಅಲ್ಲಿ 15,000 ಒಂದು ಫಸ್ಟ್ ತಗೊಂಡಾಗ 15,000 ತಗೊಂಡ್ರು. ಈಗ 50,000 ಆಗುತ್ತಂತೆ ನೆಕ್ಸ್ಟ್ ಹೋಗ್ಬೇಕಂದ್ರೆ ಅಲ್ಲಿಗೆ. ಆದರೆ ಬೇರೆ ಹಾಸ್ಪಿಟ್ಲ್ಗೆ ಹೋಗ್ಬೇಕು, ಮುದ್ದಿನಾಳ್ ಹಾಸ್ಪಿಟ್ಲ್ಗೆ ಹೋಗ್ಬೇಕಂತ ರೇಷನ್ ಕಾರ್ಡ್ ಕೇಳ್ತಾರಲ್ಲ. ಮತ್ತೆ ಇದೆಲ್ಲ ಇಲ್ಲಿ ಹೋದ್ರು ಅದೇ ಖರ್ಚು, ಅಲ್ಲಿ ಹೋದ್ರೆ ಅದೇ ಖರ್ಚು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಕರ್ಕೊಂಡು ಹೋಗಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ರೇಷನ್ ಕಾರ್ಡ್ ಇತ್ತು, ಅದು ಕ್ಯಾನ್ಸಲ್ ಆಗಿದೆ. ಅಲ್ಲಿ ಹೋಗೋಕೆ ರೇಷನ್ ಕಾರ್ಡ್ ಇಲ್ಲ. ಅದರಿಂದ ನನ್ನ ಕೆಲಸ BPL ಕಾರ್ಡ್ ಅದು ಕ್ಯಾನ್ಸಲ್ ಆಗಿದೆ. ಆ ಕ್ಯಾನ್ಸಲ್ ಆಗಿರೋದ್ರಿಂದ ಪ್ರೈವೇಟ್ಗೆ ಹೋದ್ರು ಅದೇ ಖರ್ಚು, ಗೌರ್ಮೆಂಟ್ಗೆ ಹೋದ್ರು ಅದೇ ಖರ್ಚು. ಈಗ ನಾನು ಅವರದ್ದು ಸಾಲ ಮಾಡ್ಕೊಂಡ್ಬಿಟ್ಟು ಅದು ಹೋಗಿ ಕಟ್ಟಿದ್ದೀನಿ. ಈಗ ಕೆಲಸನೂ ಬೇಡ ಅನ್ಸ್ತದೆ, ಇದು ಜೀವನನೇ ಬೇಡ ಅನ್ನೋ ಉದ್ದೇಶಕ್ಕೆ ಬಂದ್ಬಿಟ್ಟು. ಪ್ರತಿದಿನ ಬೆಳಗ್ಗೆ ಎದ್ದು ಸಾವಿರಾರು ಜನರಿಗೆ ಕುಡಿಯುವ ನೀರು ಪೂರೈಕೆ ಮಾಡುವವರು ಇವರು. ಚಳಿಯಾಗ್ಲಿ ಮಳೆಯಾಗ್ಲಿ ಬಿಸಿಲಾಗ್ಲಿ ತಮ್ಮ ಕರ್ತವ್ಯದಲ್ಲಿ ಯಾವುದೇ ಅಡಚಣೆ ಇಲ್ಲದೆ ಕೆಲಸ ಮಾಡ್ತಾ ಬಂದಿದ್ದಾರೆ. ಆದರೆ ಇದೀಗ ರೇಷನ್ ಕಾರ್ಡ್ ಇಲ್ಲದೆ ಜೀವನ ನಡೆಸೋದು ಕಷ್ಟವಾಗಿದೆ ಎಂದು ಕಾರ್ಮಿಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ಸಂಬಳವೇ ಸರಿಯಾಗಿ ಬರುವುದಿಲ್ಲ, ಮನೆ ಖರ್ಚು, ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ ಸಮಸ್ಯೆಗಳು ಎಲ್ಲವನ್ನೂ ಹೇಗೆ ನಿಭಾಯಿಸಬೇಕು? ಹಾಸ್ಪಿಟಲ್ಗೆ ಹೋದ್ರೆ ರೇಷನ್ ಕಾರ್ಡ್ ಇಲ್ಲ ಅಂದ್ರೆ ಬಿಲ್ಲು ಹೆಚ್ಚಾಗುತ್ತೆ. ಇಂತಹ ಪರಿಸ್ಥಿತಿಯಲ್ಲಿ ನಮ್ಮ ರೇಷನ್ ಕಾರ್ಡ್ ಅನ್ನ ಯಾಕೆ ಕ್ಯಾನ್ಸಲ್ ಮಾಡಿದ್ದೀರಿ ಎಂದು ಡಿಸ್ಟ್ರಿಕ್ಟ್ ಕಲೆಕ್ಟರ್ಗೆ ಮನವಿ ಸಲ್ಲಿಸಿದ್ದಾರೆ. ಕೂತು ಬರ್ತದೆ ಗೊತ್ತಾಯ್ತಾ? ಅದಕ್ಕೆ ಅವಕಾಶ ಕೊಡಬೇಡಿ. ಯಾರ್ಯಾರಿಗೆ 1 ಲಕ್ಷದ ಈಗಾಗಲೇ ರಿಟೈರ್ಡ್ ಆಗಿ ಅವ್ರಿಗೆ ಇನ್ನೇನು ಪೆನ್ಷನ್ನು ಇಲ್ಲ, ಏನೂ ಇಲ್ಲ, ದುಡ್ಡು ಕಡಿಮೆ ಇದೆ, ಅವ್ರಿಗೇನು ಆದಾಯನೂ ಇಲ್ಲ ಅಂತಂದರೆ ಅಂಥವ್ರನ್ನೆಲ್ಲ ಮತ್ತೆ ನಾನು ಅವ್ರಿಗೆ ಅವ್ರ ಅರ್ಹತೆಯನ್ನು ಪರಿಶೀಲನೆ ಮಾಡಿ BPL ಕಾರ್ಡ್ ಕೊಡೋದ್ರ ಬಗ್ಗೆ ಕ್ರಮ ತಗೊಳ್ಳೋಕೆ ಹೇಳ್ತೀನಿ. ಆಯಿತಾ? ಉಳಿದಂತೆ ರೆಗ್ಯುಲರೈಸ್ ಏನಾಗಬೇಕು ಅದರದ್ದು ಒಂದು ಪಟ್ಟಿ ಕೊಡಿ. ಯಾರ್ಯಾರು ನೀವು ಪರ್ಮನೆಂಟ್ ಆಗಬೇಕು, ಅರ್ಥ ಆಯ್ತಾ? ಅದನ್ನು ಕೂಡಲೇ ಪರಿಶೀಲನೆ ಮಾಡಿ ನಿಮ್ಗೆ 2017ರಿಂದ ಹಿಂದೆ ನೀವೇನಾದ್ರು ಸೇವೆ ಸೇರಿದರೆ ನಿಮ್ಮನ್ನೆಲ್ಲ ಪರ್ಮನೆಂಟ್ ಮಾಡಬೇಕು ಇಷ್ಟೊತ್ತಿಗೆ. ಅದನ್ನು ನಾನೇನು ಸೂಚನೆ ಕೊಡಬೇಕು ಅದನ್ನು ಕೊಡ್ತೀನಿ. ಅದಪ್ಪ 1,20,000 ಒಳಗಡೆ ಆದಾಯ ಇದ್ರೆ ಮಾತ್ರ ರೇಷನ್ ಮಾಡೋರು ಜಾಸ್ತಿ ಇನ್ಕಮ್ ಐತೆ ಸರ್ ಅಂತ ಅದು ಕೆಲಸದಿಂದ ತೆಗಿತಾರೆ. ಆಮೇಲೆ ನಾಳೆ ಯಾರನ್ನ RTI ಕೊಟ್ರೆ RTI 1 ಲಕ್ಷ BPL ಕಾರ್ಡ್ ಕೊಡಬೇಕು ಅಂತ ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ ಸರ್. ಈ ರೇಷನ್ ಕಾರ್ಡ್ ನಾನು ನೋಡ್ತೀನಿ. ಪ್ರತಿಭಟನಾಕಾರರು ಹೇಳುವಂತೆ ಸರ್ಕಾರದ ಮೂಲಭೂತ ಸೌಲಭ್ಯಗಳಿಂದ ವಂಚಿತರಾಗಿರುವುದು ಅನ್ಯಾಯ. ಸಮಾಜಕ್ಕೆ ಅಗತ್ಯವಾದ ನೀರು ಪೂರೈಕೆ ಮಾಡುವ ಕಾರ್ಮಿಕರಿಗೆ ಈ ರೀತಿ ತೊಂದರೆ ಯಾಕೆ ಎಂಬ ಪ್ರಶ್ನೆ ಎತ್ತಿದ್ದಾರೆ. ಇನ್ನು ಜಿಲ್ಲಾಧಿಕಾರಿಗಳಿಂದ ಏನು ಸ್ಪಂದನೆ ಬರುತ್ತದೆ, ರೇಷನ್ ಕಾರ್ಡ್ ಸಮಸ್ಯೆಗೆ ಪರಿಹಾರ ಸಿಗುತ್ತದೆಯೇ ಎಂಬುದನ್ನು ಕಾದು ನೋಡಬೇಕಿದೆ. ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ.